ನನ್ನ ಜೀವನದ ಮುಖ್ಯ ಗುರಿನೇ ಅದು. ಬಿಡೋ ಮಾತೇ ಇಲ್ಲ. ಅವನು ಬದುಕಿರೋಷ್ಟು ದಿನಾನು ಅಯ್ಯೋ 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 ಅಂತ ನರಳಬೇಕು. ಈ ಕೆಲಸ ಅವತ್ತೇ ಮಾಡಿದ್ದೆ ನಾನು. ಆದ್ರೆ ಹೇಗೋ ಗೊತ್ತಿಲ್ಲ, ಜಸ್ಟ್ ಮಿಸ್ ಆಗ್ಬಿಟ್ಟಿದೆ. ಈಗ ಸಿಕ್ಕಿರೋ 2ನೇ ಚಾನ್ಸ್ನ ಬಿಡೋ ಮಾತೇ ಇಲ್ಲ ಮಾಮ. ಆ ಗೌತಮ್ ಜೀವನ ಪೂರ್ತಿ ನನ್ನನ್ನು ನೆನ್ಸ್ಕೊಂಡು ಕೊರಗಬೇಕು. ಅವನಾಗ್ಲಿ ಅವನ ಹೆಂಡತಿ ಜೀವನದಲ್ಲಾಗ್ಲಿ ನೆಮ್ಮದಿ ಖುಷಿ ಅನ್ನೋದು ಯಾವತ್ತಿಗೂ ಇರಬಾರ್ದು. ವಿಲ್ಲ 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 ಅಂತ ಒದ್ದಾಡಬೇಕು. ಅವತ್ತು ನನ್ನ ಮನೆಯಿಂದ ಕತ್ತನ್ ಪಟ್ಟಿ ಹಿಡಿದು ಆಚೆ ತಳ್ಳದ್ನಲ್ಲ, ಈಗ ನೋಡು ಈಗ ಸರಿಯಾಗಿ ಕೊಡ್ತೀನಿ. ನೀನು ಬದಲಾಗಲ್ಲ ಕಣ, ದೇವ್ರ ರಾಣಿಗೂ ಬದಲಾಗಲ್ಲ. ನಾನು ಬದಲಾಗಲ್ಲ ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತು ಮಾಮ. ಈಗ ನಿನ್ನ ಕತೆ ಹೇಳು. ಈಗೇನಪ್ಪ ನೀನು ಬಾಯಿ ಬಿಡಲ್ವಾ? ಪರವಾಗಿಲ್ಲ ಬಿಡು. ಯಾವ ಹಾವಿಗೆ ಯಾವ ಥರದ ಪುಗ್ಗಿ ಊದಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನೇ ಕಂಡುಹಿಡಿತೀನಿ. ಆ ಕಿರಾತಕ್ಕಂಗೆ ಏನಾದರೂ ಡೌಟ್ ಬಂದು ನನ್ನ ಕಿಸೆ ಚೆಕ್ ಮಾಡಿಬಿಟ್ರೆ, ಇಲ್ಲ ಅದಕ್ಕಿಂತ ಮುಂಚೆ ಆ ಮಿಂಚು ಫೋಟೋನ ಹಾರ್ದಾಕ್ಬಿಡ್ಬೇಕು. ಏನ ಕೆಕ್ಕರ್ಸ್ಕೊಂಡು ನೋಡ್ತಾ ಇದೀಯ? ನೀನೇನೋ ಕೊಸರಾಡ್ತಾ ಇದೀಯಾ? ಮುಖ ಯಾಕೋ ಒಂಥರ ಇದೆ. ಹೂವಿನ ಪಲ್ಲಕ್ಕಿ ಮೇಲೆ ಕೂರ್ಸಿದೀನಿ ನೋಡು ನಗ್ನಗ್ತಾ ಇರೋದಕ್ಕೆ. ನಿನ್ನಂಥ ಮುಖದ ಮುಂದೆ ನನ್ನ ಮುಖ ತಂದ್ರೆ ಸಿಂಡರ್ಸೋದು ಇನ್ನೇನಾಗತ್ತೋ? ಏನಾಗತ್ತೆ ಹೇಳು? ಅಯ್ಯೋ ಮಾಮ, ನನ್ನ ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಪಲ್ಲಕ್ಕಿ ಮೇಲೆ ಕೂರ್ಸೋದೇನು ಮೆರವಣಿಗೆನೆ ಮಾಡ್ತೀನಿ ಅಷ್ಟೇ. ಯಾಕೆ ಮುಖನ ನಗ್ನಗ್ತಾ ಇಟ್ಕೊಂಡು ಅಯ್ಯೋ ನನ್ನ ಹಳೆ ಕುಚಿಕು ನೀನು ಅಂತ ಪ್ರೀತಿಯಿಂದ ಅಂತ ಒಂದು ಮುತ್ತು ಕೊಟ್ಬಿಡ್ತೀನಿ. ಆದ್ರೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಸತ್ಯ ಹೇಳೋದಂತೆ. ನಿನ್ನ ಕರ್ಮ ಅನುಭವಿಸು. ಸತ್ಯ ಹೇಳ್ತೀಯಾ ಹೇಳಲ್ವಾ? ನೀವು ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ? ಸತ್ರು ನನ್ನ ಬಾಯಲ್ಲಿ ಸತ್ಯ ಬರಲ್ಲ. ಸಾಯಿ ಆಗಿದ್ರೆ ಸಾಯಿಸ್ತೀನಿ. ತಿನ್ನಕ್ಕನ್ನ ಇರ್ಲಿ, ಕುಡಿಯೋದಕ್ಕೊಂದು ತೊಟ್ಟು ನೀರು ಸಿಗೋದಿಲ್ಲ ನಿನಗೆ. ಸತ್ಯ ಬಾಯ್ ಬಿಡೋವರೆಗೂ ಇಲ್ಲೇ ಹೀಗೆ ಕೊಳಿತಾ ಬಿದ್ದಿರಬೇಕು. ನನಗೆ ಹೊಟ್ಟೆ ಹಶ್ವಾಗ್ತಿದೆ, ಹೊಟ್ಟೆ ತುಂಬಾ ತಿನ್ಕೊಂಡ್ಬರ್ತೀನಿ. ಒಳಗದ ಅವನು ಬರೋದಕ್ಕಿಂತ ಮುಂಚೆ ಈ ಫೋಟೋಗೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಅವನ ಕೈಲಿ ಸಿಕ್ಕರೆ ತುಂಬಾ ತೊಂದರೆ. ಮಹಿ, ಏನಾಯ್ತು ಕಂದ? ಯಾಕೆ ಹಿಂಗ್ ಅಳ್ತಾ ಇದೀಯಾ? ಅಲ್ಲ ಕಂದ, ಈಗ ಚೆಕಪ್ ಹೋಗಿ ಬಂದು ಹಿಂಗೆ ಅಳ್ತಾ ಇದ್ರೆ ನಾನೇನು ಅನ್ಕೋಬೇಡ. ನಂಗೂ ಗಾಬರಿ ಆಗಲ್ವಾ ಕಂದ? ಏನಾಯ್ತು ಬಂಗಾರಿ, ಹೇಳಮ್ಮ. ಅಮ್ಮ ಏನಾಯ್ತಮ್ಮ? ಏನು ಮಾತಾಡ್ದಿರಾ? ನೀನು ಈ ಥರ ಅಳ್ತಾ ಇದ್ರೆ ನಾವೇನು ಅನ್ಕೋಬೇಕು? ಯಾಕೋ ನಂಗೆ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಅತ್ತೆ. ಅಲ್ಲ ಕಂದ, ನೀನು ಏನಾಯ್ತು ಅಂತ ಬಿಡ್ಸಿ ಹೇಳ್ದೆ ಹೋದ್ರೆ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಏನಾಯ್ತು? ಜೀವ, ನೀನು ಸುಮ್ಮನೆ ನಿಂತಿದ್ರೆ ಏನೋ? ಏನಾಯ್ತು? ಅಪ್ಪ, ಅದು ಮಗು ಮಾಡಿಬಿಟ್ಟು ಡಿಟೆಕ್ಟ್ ಆಗ್ತಿಲ್ವಂತೆ. ಮಗುನ ತೆಗೆಸೋದಕ್ಕೆ ಹೇಳಿದ್ದಾರೆ.
ಕಾಯ್ತಾ ಇದೆಯಾ? ಅವ್ರಿಗೆ ಇನ್ನೊಂದ್ಸಲಿ ಚೆಕ್ ಮಾಡಕ್ಕೆ ಹೇಳು, ಎಲ್ಲ ಸರಿಯಾಗೇ ಇರುತ್ತೆ ಅಲ್ವೇನ್ರಿ? ಇಲ್ಲ ಅತ್ತೆ, 2-3 ಸಲ ಸ್ಕ್ಯಾನ್ ಮಾಡಿ ನೋಡಿದ್ರು. ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡು ಮಹಿಮಾ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಇಲ್ಲಪ್ಪ, ಡಾಕ್ಟ್ರೆ ಖುದ್ದಾಗಿ ಹೇಳಿದ್ದು ಬೇರೆ ದಾರಿ ಇಲ್ವಂತೆ, ಮಗನ ತೆಗೆಸಲೇಬೇಕಂತೆ. ನೀವೆಲ್ಲ ಮಗುಗೋಸ್ಕರ ಎಷ್ಟು ಕನ್ಸ್ಕೊಂಡಿದ್ರಿ, ಆದ್ರೆ ನನ್ನಿಂದ ನಿಮ್ಗೆ ಒಂದು ಮೊಮ್ಮಗನ ಕೊಡಕ್ಕಾಗ್ತಿಲ್ಲ. ಎಲ್ಲ ನನ್ನ ಹಣೆ ಬರ. ನೋಡಮ್ಮ ಮಹಿಮಾ, ಯಾಕಮ್ಮ ಇಷ್ಟೊಂದು ಕುಗ್ಗೋಗ್ತಾ ಇದೆಯಾ? ಈಗಿನ ಕಾಲದಲ್ಲಿ ಇದೆಲ್ಲ ತುಂಬ ಕಾಮನ್. ಇಲ್ಲಿಗೆ ಎಲ್ಲ ಮುಗ್ದೋಯ್ತು ಅಂತನಾ? ನಿನ್ಗಿನ್ನೂ ಪುಟ್ಟ ವಯಸ್ಸಿದೆ ಕಣೆ, ಎಲ್ಲ ಸರಿ ಹೋಗುತ್ತೆ. ಈ ಮಗು ಯೋಗ ನಮ್ಗಿಲ್ಲ ಅಂತ ಅನ್ಕೊಳ್ಳೋಣ, ಮತ್ತಿನ್ನೊಂದು ಮಗು ಆಗತ್ತೆ. ಎಲ್ಲಿಗೆ ಹೋಗುತ್ತೆ ಗೊತ್ತಾಯ್ತಾ? ನಿನ್ನ ಆರೋಗ್ಯ ಇಂಪಾರ್ಟೆಂಟು, ನೀನು ಚೆನ್ನಾಗಿರೋದು ಇಂಪಾರ್ಟೆಂಟು. ನಿನ್ನ ಆರೋಗ್ಯ ಚೆನ್ನಾಗಿದ್ರೆ ಮುಂದಕ್ಕೆಲ್ಲ ಸರಿ ಹೋಗುತ್ತೆ ಕಂದ. ನೋಡು, ಫಸ್ಟು ಡಾಕ್ಟ್ರ್ ಏನು ಮಾತ್ರ ಹೇಳಿದಾರೋ ಅದನ್ನು ತಗೋ, ಗೊತ್ತಾಯ್ತಾ? ನಿನ್ನ ಆರೋಗ್ಯ ಮುಖ್ಯ. ಅಳದ್ ನಿಲ್ಸು, ಸಮಾಧಾನ ಮಾಡ್ಕೊ. ಅಮ್ಮ ಹೇಳ್ತೀರ ನಿಜ ಮೈ, ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗೋ. ಹೌದು ಕಂದ, ನಾವೆಲ್ಲ ನಿನ್ ಜೊತೆಗಿದ್ದೀವಿ, ನೀನ್ ಧೈರ್ಯವಾಗಿರು.